Hey guys, welcome back to my YouTube channel. ಈ ವಿಡಿಯೋ ಇಸ್ ಅಗೇನ್ ವೀಕೆಂಡ್ ವ್ಲಾಗ್. ಸೊ ಈ ವೀಕೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಆಯಿತಾ. ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ದ ರೀಸನ್ ಇಸ್ ಎಲ್ ಸಿ ಯು. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ನನ್ನ ಲೈಫಲ್ಲಂತೂ ಡಿಫ್ರೆಂಟಾಗಿ ಟ್ವಿಸ್ಟು ಟರ್ನು ಆ್ಯಂಡ್ ನಾನು ಓವರ್ ಥಿಂಕರು. ಏನಾದರೂ ವಿಷಯ ಮಾತಾಡಬೇಕಾದ್ರೆ ನನಗೆ ಇಲ್ಲಿವರೆಗೂ ಬಂದುಬಿಟ್ಟಿರುತ್ತೆ ಆಯಿತಾ. ಹೇಳ್ಬೇಕಾ ಬೇಡವಾ ಲಾಸ್ಟ್ ಒಂದು ಟ್ರಿಪ್ಪಲ್ಲಿ ನಿಂತಿರುತ್ತೆ. ಸೊ ದೇವರು ನನ್ನ ಯಾವಾಗ ಮಾಡಿದ್ದಾನೆ ಅಂತಂದರೆ ತುಂಬ ಫ್ರೀ ಟೈಮ್ ಮಾಡಿಕೊಂಡು ಒಂದೊಂದನ್ನೇ ಹಾಕಿ ಮಾಡಿದ್ದಾನೆ. ಏನಾದರೂ ಹೇಳ್ಬೇಕು ಅಥವಾ ಎಲ್ಲೋ ಹೋಗಬೇಕು, ಇವಾಗ ಏನೋ ಒಂದು ನನಗೆ ಕೆಲಸ ಒಬ್ಬರು ಹೇಳ್ತಾರೆ, ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ಕೊಳ್ಳಿ. ಆ ರೆಸ್ಪಾನ್ಸಿಬಿಲಿಟಿ ನನಗೆ ಅದು ಮಾಡೋಕ್ಕಾಗಿಲ್ಲ ಅಂತಂದರೂ ಅಲ್ಲಿ ಸ್ಟ್ರೆಸ್ ಮೈಸೆಲ್ಫ್ ಯೋಚನೆ ಮಾಡಬೇಕು ಅಂತ ಸ್ಟ್ರೆಸ್ ತೊಗೊಂಡು ಮಾಡ್ತೀನಿ. ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತೇಳಿ ನಂದು ಅದೇ ಹೇಳ್ತಾ ಇದ್ದೀನಲ್ಲ, ದೇವರು ಯಾವಾಗ ಫ್ರೀಯಾಗಿದ್ದ ಆವಾಗ ನನ್ನ ಏನೇನು ಇರಬೇಕು, ಇವಳಿಗೆ ಏನೇನು ಇರಬಾರ್ದು, ಎಷ್ಟು ಓವರ್ ಥಿಂಕ್ ಮಾಡಬೇಕು ಹಿಂಗೆ ಅಂತ ನನ್ನ ಮಾಡಿದ್ದಾನೆ. ಸೊ ಇವಾಗ ಅದು ಆ್ಯಂಡ್ ತುಂಬಾ ಈ ವೀಕೆಲ್ಲ ಫುಲ್ ತಲೆನೋವು, ಟೆನ್ಷನ್ ಆ್ಯಂಡ್ ವೆಡ್ನೆಸ್ಡೇ ಆಚೆ ಹೋಗಿದ್ವಿ ಆಯಿತಾ. ಈ ವೀಕೆಂಡ್ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ನಂಗೆ ಮಂಡೇನೇ ಗೊತ್ತಾಯಿತು. ಬಟ್ ಡ್ರೆಸ್ನ ಹುಡ್ಕೋ ಅಷ್ಟೊತ್ತಿಗೆ, ಡ್ರೆಸ್ನ ಹಂಟ್ ಮಾಡೋಷ್ಟೊತ್ತಿಗೆ, ಯಾಕಂದರೆ ರೆಡ್ ಆಯಿತಾ, ಥೀಮ್ ಬಂದುಬಿಟ್ಟು ರೆಡ್. ನನ್ನ ಹತ್ರ ರೆಡ್ ಕಲರ್ ಇಲ್ಲ. ಇದು ಒಂದು ಟಿ ಶರ್ಟ್ ಇದೆ RCBಗೆ ಅಂತ, RCB ಮ್ಯಾಚ್ ನೋಡೋಕೆ ಹೋದಾಗ ತೊಗೊಂಡಿದ್ದು. ಬಟ್ ಪಾರ್ಟಿ ಅಂತಂದರೆ ಡ್ರೆಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಐ ಮೀನ್ ಸಿಂಗಲ್ ಪೀಸ್ ಡ್ರೆಸ್. ನನ್ನ ಹತ್ರ ರೆಡ್ ಕಲರ್ ಯಾವುದೂ ಇಲ್ಲ. ಸೊ ಯಾವಾಗ ರೆಡ್ ತೊಗೊಳ್ಬೇಕು ಅಂತ ಹೋದಾಗ ಕೂಡ ರೆಡ್ ಬದಲು ಬೇರೆ ಕಲರ್ ತೊಗೊಂಡಿದ್ದೀನಿ. ಅದೇನೋ ತೊಗೊಳಕ್ಕೆ ಟೈಮೇ ಬಂದಿಲ್ಲ. ಬಟ್ ಇವಾಗ ರೆಡ್ ತೊಗೊಂಡಿದ್ದೀನಿ. ಆ್ಯಂಡ್ ಬಂದಿದ್ದ ಪೀಸು ಥರ್ಸ್ಡೇ ಬಂತು ಆ್ಯಂಡ್ ಫ್ರೈಡೇ ರಿಟರ್ನ್ ಮಾಡಿದೆ. ಆ್ಯಂಡ್ ನಿನ್ನೆ ಆರ್ಡರ್ ಮಾಡಿ ಥರ್ಸ್ಡೇನೇ ಆರ್ಡರ್ ಮಾಡಿದೆ. ಮತ್ತು ಸಾಯಂಕಾಲ ಆರ್ಡರ್ ಮಾಡಿ ಎಲ್ಲ ಕಡೆ ವೆಬ್ಸೈಟು, ಝೂಡಿಯೋ ಮತ್ತು ಇನ್ನು ಯಾವ್ದು ಎಲ್ಲ ಪ್ಯಾಂತಲೂನ್ಸ್ ಹೋದೆ ಮತ್ತು ಮ್ಯಾಕ್ಸ್ ಹೋದೆ, ಎಲ್ಲೂ ಸಿಕ್ಕಿದ್ರು ನಂಗೆ ಇಷ್ಟ ಆಗಿಲ್ಲ. ಸೊ ಇವಾಗ ಈ ಸೀಸನ್ ಬಂದುಬಿಟ್ಟು ರೆಡ್ ಅಲ್ಲ ಅನಿಸುತ್ತೆ, ಎಲ್ಲ ಬ್ರೌನು ವೈಟೇ ಫುಲ್ ಟ್ರೆಂಡಿಂಗಲ್ಲಿದೆ ಕಲರ್ಸಲ್ಲಿ. ಸೊ ರೆಡ್ ಸಿಕ್ಕಿಲ್ಲ ಆ್ಯಂಡ್ ಫೈನಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿದೆ ಆ್ಯಂಡ್ ಬಂದಿದೆ. ಸೊ ಇವಾಗ ಸಾಯಂಕಾಲ ರೆಡಿಯಾಗಿ ಹೋಗಬೇಕು. ಸೊ ನನಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಆ ಮೆಸೇಜ್ ಬಂತು, ಈ ಥರ ಒಂದು ಲೇಡೀಸ್ದು ನೈಟ್ ಇದೆ ಅಂತ ಹೇಳಿ ಬಂದಾಗ ಫುಲ್ಲು ಟೆನ್ಷನ್ ಆಯಿತಾ ನನಗೆ. ನಂಗೆ ಫಸ್ಟ್ ಟೈಮ್ ಅಷ್ಟು ಲೇಟಾಗಿ ಆಚೆ ಹೋಗ್ತಾ ಇರೋದು. 7 o'clock ಸ್ಟಾರ್ಟ್ ಆಗೋದು. ಸೊ ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ಹೇಗೆ ಬೆಳೆದಿದ್ದಂತಂದರೆ 5 ಗಂಟೆ ನಾನು ಆ್ಯಕ್ಚುಲಿ ಎಲ್ಲೂ ಆಚೆನೇ ಕಳಿಸ್ತಾ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಅವ್ರ ಜೊತೆನೇ ಇರ್ತಾಯಿದ್ದೆ. ಆ್ಯಂಡ್ ಆಲ್ಮೋಸ್ಟ್ PU ಬಂದ್ರೂ ಎಲ್ಲೂ ಆಚೆ ಜಾಸ್ತಿ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಲೇಟ್ ನೈಟ್ಸ್ ಎಲ್ಲ. ಸೊ ಲೇಟ್ ನೈಟ್ಸ್ ಎಲ್ಲ ಮಾರ್ನಿಂಗ್ಸೇ ಬಿಡ್ತಾ ಇರಲಿಲ್ಲ, ಓಕೆನಾ. ಸೊ ಆಮೇಲೆಲ್ಲ ಪೇರೆಂಟ್ಸ್ ಜೊತೆ ಎಲ್ಲ ಹೋಗ್ತಾಯಿದ್ದೆ. ಆ್ಯಂಡ್ ಮದುವೆ ಆದಮೇಲೆ ಹಸ್ಬೆಂಡ್ ಜೊತೆ ಹೋಗ್ತಾಯಿದ್ದೆ. ಆ್ಯಂಡ್ ಇವಾಗ ಬೇರೆ ಔಟ್ಸೈಡರ್ಸ್ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಇವತ್ತು ರಾತ್ರಿ ಹೇಗಿರುತ್ತೆ ಅಂತ. ಸೊ ಕಮ್ ಲೆಟ್ಸ್ ಗೋ. Pack, watch and dress. This is my dress for night. So cute. So this is how I'm looking. Red is the theme and video material. And this is the event hall. And this is the place. And it's first time almost 10 to 15 minutes. And it was such a great evening, ಚೆನ್ನಾಗಿತ್ತು. And DJ dance, so I enjoyed a bit. And ಅದಾದಮೇಲೆ I started. ಸೊ ನನಗೆ ಮದುವೆ ಆದಮೇಲೆ ಅದು ಇಂಟೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರಲ್ಲ, ಒಳಗಡೆನೇ ಏನೋ ಒಂದು ಫೀಲಿಂಗು. ಬಟ್ ಮದುವೆ ಆಯಿತು, ವಯಸ್ಸಾಯಿತು, ಇನ್ನೇನು ರೆಡಿ ಆಗೋದು, ಇನ್ನೇನು ಚೆನ್ನಾಗಿ ಕಾಣಿಸ್ಬೇಕು, ಇನ್ನೇನಕ್ಕೆ ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿ ಪ್ರೆಸೆಂಟಬಲ್ ಆಗಿರಬೇಕು, ಮದುವೆ ಆಗೋಯ್ತಲ್ವಾ ಅಂತ ಈ ಫೀಲಿಂಗ್ಗೆ ಹೋಗ್ಬಿಟ್ಟಿದೆ. ಸೊ ಮದುವೆ ಆಗಿ ಸ್ವಲ್ಪ ದಿನ, ಮದುವೆ ಆಗಿ ಆಲ್ಮೋಸ್ಟ್ 1 year 1.5 years ಇದೇ ಫೀಲಿಂಗ್ ಇತ್ತು. ಎಲ್ಲಿವರೆಗೂ ಅಂತಂದರೆ ಯಾವಾಗ ಸ್ವಲ್ಪ ಎಲ್ಲ ಫೋಮಿಗೆ ಬರೋವರೆಗೂ ಈ ಥರ ಒಂದು ಫೀಲಿಂಗ್ ಇತ್ತು ಆಯಿತಾ. ಆ್ಯಂಡ್ ಅದಾದಮೇಲೆ ಯಾವಾಗ ಓಪನ್ ಅಪ್ ಆಗಿ ಇದೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಐ ಫೀಲ್ ಏಜ್ ಡಸಂಟ್ ಮ್ಯಾಟರ್ಸ್ ಅಂತ. ಸೊ ಮದುವೆ ಆದ್ರೂ ಏನು ಚೇಂಜ್ ಆದ್ರೂ ನಮ್ಮ ಲೈಫ್ನಲ್ಲಿ, ಏನು ನ್ಯೂ ಬಿಗಿನಿಂಗ್ಸ್ ಆದ್ರೂ ನಾನು ಇನ್ನರ್ ಚೈಲ್ಡ್ ಏನಿದೆ ಅದನ್ನ ಯಾವಾಗ್ಲೂ ಹ್ಯಾಪಿಯಾಗಿ ಇಟ್ಕೊಳ್ಬೇಕು. ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್.
ಇವತ್ತು ನೆಕ್ಸ್ಟ್ ಡೇ ಸಂಡೇ ಇವತ್ತು. ಸೊ ನಿನ್ನೆ ಹಾಕೊಂಡಿದ್ದ ಟಿ ಶರ್ಟ್ ಅಲ್ಲ, ಜಸ್ಟ್ ಒಂದು 10 ಮಿನಿಟ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಆ 10 ಮಿನಿಟ್ಸ್ ಅಲ್ಲ, ಒಂದು ಹಾಫ್ ಆನ್ ಅವರ್ ಹಾಕ್ಕೊಂಡಿದ್ದೆ. ಮತ್ತು ಇವತ್ತು ಸಂಡೇ ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ. ಬೆಳಗ್ಗೆಯಿಂದ ತುಂಬ ಪರ್ಸ್ನಲ್ ಕೆಲಸಗಳು ಇತ್ತು. ಆ್ಯಂಡ್ ಆ ವಿಷಯಗಳು ಶೇರ್ ಮಾಡ್ಕೋಬಹುದು. ಬಟ್ ಅದು ಯಾವಾಗ ಫೈನಲ್ ರಿಸಲ್ಟ್ ಬಂದು ಅದೇನು ಪ್ಲ್ಯಾನಿಂಗಿಂದ ಎಕ್ಸಿಕ್ಯೂಷನ್ಗೆ ಬರುತ್ತೆ, ಸೊ ಆವಾಗ ಅದನ್ನ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇವಾಗ ಈ ವೀಕೆಂಡ್ ವ್ಲಾಗ್, ಆ್ಯಕ್ಚುಲಿ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ಬಟ್ ಟೈಮೇ ಆಗಲ್ಲ. ಫುಲ್ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟು ವ್ಲಾಗ್ ಮಾಡೋಷ್ಟು ಮೈಂಡ್ ಫ್ರೀ ಇರೋದಿಲ್ಲ. ಆ್ಯಂಡ್ ದಿನ ಮಾಡೋಣ ಅಂತ ಅಂದ್ಕೊಳ್ತೀನಿ. ಸೊ ದಿನ ಮಾಡಿದ್ರೆ ಎಲ್ಲಿ ಬೋರ್ ಆಗುತ್ತೆ ನಿಮಗೆ, ಐ ಮೀನ್ ನನಗೆ, ನಿಮಗೆ ಆಸ್ ವೆಲ್ ಆಸ್ ನನಗೆ ಅಂತ ಅನಿಸುತ್ತೆ. ಆ್ಯಂಡ್ ನಿನ್ನೆ ರಾತ್ರಿ ಇಟ್ ವಾಸ್ ಸಚ್ ಎ ಗ್ರೇಟ್ ಈವ್ನಿಂಗ್ ಅಲ್ಲ, ಆ್ಯಕ್ಚುಲಿ ನೈಟೇ ಇಲ್ಲಿಂದ ಮನೆಯಿಂದ ಹೊರಟಿದ್ದೆ ನಾನು 7:15 ಹಂಗಾಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಫಸ್ಟ್ ಸ್ವಲ್ಪ ಆ ಪ್ಲೇಸಿಗೆ ಕಂಫರ್ಟ್ ಆಗೋವರೆಗೂ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು. ಆ್ಯಂಡ್ ಅದಾದಮೇಲೆ ಸೂಪರಾಗಿತ್ತು. 9 o'clock 11 o'clock 3 hours ಡ್ಯಾನ್ಸ್ ಫ್ಲೋರಲ್ಲೇ ಇದ್ವಿ. ಆ್ಯಂಡ್ ಸಖತ್ತಾಗಿತ್ತು DJ. ಆ್ಯಂಡ್ ಕತ್ಲೆ ಇದ್ದಿದ್ದರಿಂದ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅನಿಸುತ್ತೆ. ಬೆಳಕಿದ್ದಿದ್ರೆ ಮೋಸ್ಟ್ಲಿ ಕಾನ್ಷಿಯಸ್ನೆಸ್ ಇರುತ್ತಲ್ಲ, ಯಾರಾದರೂ ನೋಡ್ತಿದ್ದಾರಾ ನಮ್ಮನ್ನ ಅಂತ. ಸೊ ಅದೊಂದು ಸ್ವಲ್ಪ ಇದೆ ನನಗೆ, ಜಾಸ್ತಿ ಸ್ವಲ್ಪ ಅಲ್ಲ, ತುಂಬಾ ಇದೆ. ಸೊ ಯಾರೇನು ಅಂದ್ಕೊಳ್ತಾರೆ, ಯಾರೇನು ಜಡ್ಜ್ ಮಾಡ್ತಾರೆ ಅನ್ನೋದು ಫುಲ್ಲು ಇದೆ ಕಾನ್ಷಿಯಸ್ನೆಸ್ಸು. ಬಟ್ ಈ ಇಯರ್ ಅಂದ್ಕೊಂಡಿದ್ದೀನಿ, ಸೊ ಅಷ್ಟು ಕಾನ್ಷಿಯಸ್ ಆಗಿ ಇರಬಾರ್ದು ಅಂತ. ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಸಖತ್ತಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಫುಲ್ ಕಾಲು ನೋವು ಬರ್ತಾಯಿತ್ತು. ಆ್ಯಂಡ್ ಮನೆಗೆ ಬಂದು ಮಲ್ಕೊಂಡು ಇವತ್ತು ಸ್ವಲ್ಪ ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ. ಆ್ಯಂಡ್ ಇವಾಗ ಫೈನಲಿ ಫ್ರೀ ಆದೆ. ಆ್ಯಂಡ್ ಸೊ ನೆನ್ನೆ ಇದ್ರ ಬಗ್ಗೆ ಹೇಳಬೇಕಿತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ನಮ್ಮ ಫ್ಯಾಮಿಲಿಯವರು ಬಿಟ್ಟು ಬೇರೆ ಒಂದು ಎಕ್ಸ್ಟರ್ನಲ್ ಪರ್ಸನ್ಸ್ ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು. ಸೊ ಇಟ್ ವಾಸ್ ಗ್ರೇಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ನಾನು ಭಾಳ ಇಂಟ್ರೋವರ್ಟ್ ಆಯಿತಾ, ಮುಜುಗರ, ಓವರ್ ಥಿಂಕಿಂಗ್ ಎಲ್ಲ ದೇವರೆಲ್ಲನೂ ನನಗೇನೇ ಕೊಟ್ಟಿದ್ದಾನೆ, ಯು ಎಂಜಾಯ್ ದಿಸ್ ಅಂತ. ಸೊ ಚೆನ್ನಾಗಿತ್ತು. ಆ್ಯಂಡ್ ನೋಡೋಣ ಇನ್ನು ಮುಂದೆ ಯಾವ್ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತೆ ಲೈಫಲ್ಲಿ ಅಂತ. ಸೊ ಲೈಫ್ ಇಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸಿಂಗ್. ಸೊ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ಯಾವುದೂ ತುಂಬ ಅತಿರೇಕಕ್ಕೆ ತೊಗೊಂಡೋಗ್ಬಾರ್ದು. ಬಿಕಾಸ್ ಒಂದೇ ಲೈಫ್ ಇರೋದು ಕರೆಕ್ಟ್. ಬಟ್ ಯಾವಾಗ ನಾವು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೋದಾಗ, ನಮ್ಮ ಒಂದು ಹೇಳ್ತಾರಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೋದಾಗ ಬೇರೆ ಏನೋ ಎಕ್ಸ್ಪೀರಿಯನ್ಸ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ನಮ್ಮ ಸೇಫ್ಟಿಲಿದ್ದು ನಮ್ಮ ಒಂದು ಇದಕ್ಕೆ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಈ ಇಯರಲ್ಲಿ. ಆ್ಯಂಡ್ ಈ ವಿಡಿಯೋನಲ್ಲಿ ಎಷ್ಟು ಹೇಳಬೇಕಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಂಜಾಯ್ ಮಾಡಿದೆ. ಆ್ಯಂಡ್ ಮುಂಚೆ ಎಲ್ಲ ನನಗೆ ಇವಾಗ ಸಂಜೆ ಮೇಲೆ ಆಚೆ ಹೋಗೋಕ್ಕೇ ಭಯ ಇರ್ತಿತ್ತು. ಸೊ ಆ ಥರ ನಾನು ಬೆಳೆದ್ಬಿಟ್ಟು ಇವಾಗ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸಖತ್ತಾಗಿತ್ತು. ಐ ಜಸ್ಟ್ ಲವ್ಡ್ ಇಟ್. ಆ್ಯಂಡ್ ಕತ್ಲೆ ಅಲ್ವಾ, ಯಾರು ಏನು ಜಡ್ಜ್ ಮಾಡ್ತಾರೆ ಅಥವಾ ಯಾರಾದರೂ ನನ್ನ ನೋಡ್ತಾರೆ ಅಂತ ಇರಲಿಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಪಂಜಾಬಿ ಸಾಂಗ್ ಇತ್ತಾಯ್ತಾ, ಎಲ್ಲ ನನಗೆ ಏನು ಸಾಂಗೇ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಗುಡ್. ಓಕೆ. ಆ್ಯಂಡ್ ಇನ್ನೇನು ಶೇರ್ ಮಾಡ್ಕೊಳ್ಬೇಕಿತ್ತು ಅಷ್ಟೇ. ಈ ವೀಕೆಂಡ್ ಒಂದು ಸ್ಯಾಟರ್ಡೇ ಈವ್ನಿಂಗ್ ಒಂದು 3 hours ಹೋಗೋದಕ್ಕೆ ವೀಕೆಲ್ಲ ಅದರದ್ದೇ ಟೆನ್ಷನ್ ಇತ್ತು. ಆ್ಯಂಡ್ ನಾಳೆಯಿಂದ ಸೇಮ್ ಬ್ಯಾಕ್ ಟು ರುಟೀನ್ ಅಷ್ಟೇ. ಸೊ ಇವತ್ತು ಸಂಡೇ ನಾನ್ ವೆಜ್ ತಿಂದಿಲ್ಲ ಅಂದರೆ ಸಂಡೇನೇ ಇನ್ಕಂಪ್ಲೀಟು. ಸೊ ನೆಕ್ಸ್ಟ್ ಇವಾಗ ನಾನ್ ವೆಜ್ ತಿನ್ಬೇಕಂದ್ರೆ ಐ ಶುಡ್ ವೇಟ್ ಟಿಲ್ ವೆಡ್ನೆಸ್ಡೇ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.